ಓಂ ಶ್ರುತತ್ವಾಚ್ಚ ಓಂ. ಈಕ್ಷತ್ಯಧಿಕರಣದ ಈ ಸೂತ್ರ 11ನೇ ಸೂತ್ರ ಇದು. ಇದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕಾದ ಭಾಗವನ್ನು ನೋಡ್ತಾ ಇದ್ದೀವಿ. ವಿಪ್ರತಿಪನ್ನಂ ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ವೈಧರ್ಮ್ಯೇಣ ತೀರವತ್ ಅಂತ ಹೀಗೆ ನಾವು ಅನುಮಾನ ಪ್ರಯೋಗಿಸಿದ್ದೀವಿ ಅದ್ವೈತಿಗಳನ್ನು ಕುರಿತು. ವಿಪ್ರತಿಪನ್ನಂ ಅಥವಾ ವಿಮತಂ, ವಿವಾದಾಸ್ಪದವಾದಂತಹ ಈ ಬ್ರಹ್ಮ ಅದು ನ ಲಕ್ಷ್ಯಂ, ಲಕ್ಷ್ಯವಾಗಿಲ್ಲ, ವಾಸ್ತವಿಕವಾಗಿ ಅದಕ್ಕರ್ಥ ಲಕ್ಷ್ಯ ಆಗದೇ ಇರಬೇಕಾದೀತು ಅಂತ. ಕೇನಾಪಿ ಪದೇನ ಅವಾಚ್ಯತ್ವಾತ್, ನೀವು ಹೇಳುವಂತೆ, ನೀವು ಸ್ವೀಕಾರ ಮಾಡುವಂತೆ ಅದು ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲದೆ ಹೋಗಿದ್ರೆ ಆವಾಗ ಅದು ಲಕ್ಷ್ಯವೂ ಕೂಡ ಆಗದೇ ಇರಬೇಕಾದೀತು ಅಂತ ಹೀಗೆ ತರ್ಕವನ್ನು ನಿಮ್ಮನ್ನು ಕುರಿತು ನಮಗೆ ಪ್ರಯೋಗಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತನ್ನುವ ಸಿದ್ಧಾಂತ ಸರಿಯಲ್ಲ ಅಂತ ನಾವು ಪ್ರತಿಪಾದನೆ ಮಾಡಿದ್ದೀವಿ. ಇದಕ್ಕೆ ಅದ್ವೈತಿಗಳು ಹೀಗೊಂದು ಪ್ರಶ್ನೆ ಇದೆ. ನಾನು ವಾಚ್ಯತ್ವಂ ಲಕ್ಷಣಾಯಾಮ್ ಕಥಂ ಉಪಯೋಗಿ ಏನ ತದಭಾವಿನ ಲಕ್ಷಣಾಯೋಗ ಅಂತ. ಈ ವಿಪ್ರತಿಪನ್ನಂ ನ ಲಕ್ಷ್ಯಂ ಸ್ಯಾತ್ ಕೇನಾಪಿ ಪದೇನ ಅವಾಚ್ಯತ್ವಾತ್ ಅಂತ ನಾವೇನು ನ ಲಕ್ಷ್ಯಂ ಸ್ಯಾತ್ ಯದಿ ಕೇನಾಪಿ ಪದೇನ ಅವಾಚ್ಯಂ ಸ್ಯಾತ್ ಅಂತ ನಾವೇನು ದೂಷಣಾನುಮಾನ ಮಾಡಿದ್ದೀವಿ, ತರ್ಕ ಮಾಡಿದ್ದೀವಿ. ಇದಕ್ಕೆ ಹಿನ್ನೆಲೆಯಾಗಿರುವಂತಹ ಒಂದು ಅನುಮಾನವನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೇವೆ. ಅದು ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಮೂಲಭೂತವಾದ ಅನುಮಾನ, ಅದು ಸಾಧನಾನುಮಾನ. ಬ್ರಹ್ಮ ವಾಚ್ಯವಾಗಿದೆ ಯಾಕೆಂದ್ರೆ ಲಕ್ಷ್ಯವಾಗಿರುವುದರಿಂದ. ಸಾಧರ್ಮೇಣ ತೀರವತ್, ಇಲ್ಲಿ ಈ ದೂಷಣಾನುಮಾನದಲ್ಲಿ ವೈಧರ್ಮೇಣ ತೀರವತ್ ಅಂತಿದೆ. ಈಗ ನಾವು ಪ್ರಯೋಗ ಮಾಡ್ತಿರುವ ಅನುಮಾನದಲ್ಲಿ ಸಾಧರ್ಮೇಣ ತೀರವತ್ ಅಂತ. ಅದನ್ನ ಈ ಹಿಂದೆ ಹೇಳಿದ್ವಿ, ಮತ್ತೊಂದ್ಸರಿ ಅದನ್ನ ಬುದ್ಧಿಯಲ್ಲಿ ಆರೂಢ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೆ. ತೀರ ಅನ್ನೋದು ಲಕ್ಷ್ಯವಾಗಿದೆ, ಅಲ್ಲಿ ಲಕ್ಷ್ಯತ್ವವೂ ಇದೆ, ವಾಚ್ಯತ್ವವೂ ಇದೆ, ಹೇತುವೂ ಇದೆ, ಸಾಧ್ಯವೂ ಇದೆ. ಆದ್ದರಿಂದ ಸಾಧರ್ಮ್ಯ ಅಂದರೆ ಸಮಾನತೆ. ಹೇತುವೂ ಇದ್ದು ಸಾಧ್ಯವೂ ಇದ್ದು ಅದು ಸಮಾನವಾಗಿದೆ, ಪಕ್ಷಕ್ಕೆ ಸಮಾನವಾಗಿದೆ. ಪಕ್ಷ ಬ್ರಹ್ಮ, ಅದಕ್ಕೆ ಸಮಾನವಾಗಿದೆ. ಆದ್ದರಿಂದ ತೀರ ಅನ್ನೋದು ಗಂಗಾ ಪದದಿಂದ ಲಕ್ಷ್ಯ ಆಗಿದೆ, ತೀರ ಎಂಬ ಪದದಿಂದ ವಾಚ್ಯವಾಗಿದೆ. ಇದು ಅಲ್ಲೂ ವಿಷಯ. ಹಾಗೆಯೇ ಬ್ರಹ್ಮವೂ ಕೂಡ ವಾಚ್ಯವಾಗಬೇಕು. ಅನೇಕ ಶಬ್ದಗಳಿಂದ ಅದು ವಾಚ್ಯ ಆಗಲೇಬೇಕು, ಯಾಕಂದ್ರೆ ಲಕ್ಷ್ಯ ಆಗುವುದರಿಂದ ಅಂತ ಹೀಗೆ ನಮ್ಮ ಅನುಮಾನ. ಒಂದು ವೇಳೆ ಅವರು ವಾಚ್ಯತ್ವವನ್ನು ಒಪ್ಪದೇ ಹೋದರೆ, ಅವರು ಹಠ ಹಿಡಿದ್ರೆ, ಅದ್ವೈತಿಗಳ ಬಗ್ಗೆ ಹಠ ಹಿಡಿದ್ರೆ, ಆಗ ಯದಿ ಬ್ರಹ್ಮ ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ಅಂತ ಹೀಗೆ ಪ್ರಯೋಗ ಮಾಡ್ತೇವೆ. ಇದಕ್ಕೆ ದೃಷ್ಟಾಂತ ತುಂಬ ಸ್ಪಷ್ಟವಾದ ದೃಷ್ಟಾಂತವೇ ಇದೆ. ಪರ್ವತಃ ವನ್ಯಮಾನ್ ಧೂಮಾತ್ ಪ್ರಯೋಗ ಮಾಡ್ತಾರೆ. ಅಲ್ಲಿ ಪರ್ವತದಲ್ಲಿ ವನ್ಯನ ಸಾಧನೆ ಮಾಡಲಿಕ್ಕೋಸ್ಕರ ಧೂಮವನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿದಾಗ ಧೂಮ ಅಸ್ತು ವನ್ಯರ್ಮಾಸ್ತು, ಧೂಮ ಇರಲಿ ಪರ್ವತದಲ್ಲಿ, ವನ್ಯ ಯಾಕೆ ಇರಬೇಕು ಅಂತ ತೆಗೆದ್ರೆ ಇದು ವನ್ಯನ ಸ್ಯಾತ್ ಈ ಧೂಮೋಪಿ ನ ಸ್ಯಾತ್. ವನ್ಯನ್ ನೀವು ಒಪ್ಪದೆ ಹೋದ್ರೆ ಧೂಮವು ಕೂಡ ಇರ್ಲಿಕ್ಕಿಲ್ಲ ಅಂತ ಅಲ್ಲಿ ಹೇಗೆ ಪ್ರಯೋಗ ಮಾಡ್ತೀವೋ ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮ ಯದಿ ಲಕ್ಷ್ಯಂ ನ ಸ್ಯಾತ್ ತರ್ಹಿ ವಾಚ್ಯಮಪಿ ಬ್ರಹ್ಮ ಯದಿ ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್. ಸಾಧ್ಯವನ್ನು ನೀವು ಬ್ರಹ್ಮನಲ್ಲಿ ಒಪ್ಪದೆ ಹೋದರೆ ಹೇತುವನ್ನು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೇತುವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೆ ಸಮ್ಮತ ಅಲ್ಲ. ಲಕ್ಷ್ಯ ಅಂತ ಒಪ್ತೀರಿ ನೀವು, ಲಕ್ಷ್ಯ ಅಂತ ಒಪ್ಪಬೇಕಾದ್ರೆ ವಾಚ್ಯ ಅಂತ ಒಪ್ಪಿರಿ. ಇದು ಅನುಮಾನ. ಇಷ್ಟು ಸ್ಥಿತಿ. ಇಲ್ಲಿ ಆ ಮೊದಲ ಅನುಮಾನ ಏನಿದೆಯಲ್ಲ, ಆ ಮೊದಲ ಅನುಮಾನದಲ್ಲಿ ಅಂದ್ರೆ ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಅನುಮಾನ, ಸಾಧನಾ ಅನುಮಾನ. ಅದಕ್ಕೆ ಸಾಧಕವಾಗಿ ಯದಿ ಬ್ರಹ್ಮ ವಾಚ್ಯಂ ನ ಸ್ಯಾತ್ ತರ್ಹಿ ಲಕ್ಷ್ಯಮಪಿ ನ ಸ್ಯಾತ್ ವೈಧರ್ಮೇಣ ತೀರವತ್ ಅಂತ ನಾವು ದೃಷ್ಟಾಂತ ಕೊಟ್ಟಿದ್ವಿ. ಆ ಮೂಲ ಅನುಮಾನದ ಬಗ್ಗೆ ಈಗ ಅವ್ರ ಪ್ರಶ್ನೆ. ಅದಕ್ಕಾಗಿ ಈ ಎರಡು ಅನುಮಾನಗಳನ್ನು ಕೂಡ ಈ ಹಿಂದೆ ಹೇಳಿದ್ದೆ. ನಾನು ವಾಚ್ಯತ್ವಂ ಲಕ್ಷಣಾಯಂ ಕಥಂ ಉಪಯೋಗಿ, ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ಪ್ರಯೋಗ ಮಾಡಿದಿರಲ್ಲ, ಅನುಮಾನ ಪ್ರಯೋಗ. ನಿಮ್ಮ ದೃಷ್ಟಿಯಲ್ಲಿ ಲಕ್ಷ್ಯತ್ವ ಇರಬೇಕಾದ್ರೆ ವಾಚ್ಯತ್ವ ಇರಲೇಬೇಕು. ಆದ್ದರಿಂದ ಲಕ್ಷ್ಯತ್ವವನ್ನು ಹೇತುವನ್ನಾಗಿ ಪ್ರಯೋಗ ಮಾಡಿ ನೀವು ವಾಚ್ಯತ್ವವನ್ನು ಸಾಧ್ಯವನ್ನಾಗಿ ಪ್ರಯೋಗ ಮಾಡಿದ್ದೀರಿ. ಅದಕ್ಕೆ ನಾನು ಈ ಹಿಂದೆ ಆ ವಾಚ್ಯತ್ವವನ್ನು ಕಾರಣ ಮತ್ತು ಲಕ್ಷ್ಯತ್ವವನ್ನು ಕಾರ್ಯ ಅಂಥೇಳಿ ಅಲ್ಲಿ ಬರೆಸಿದ್ದೆ. ಕಾರಣ ಕಾರ್ಯ ಅಂತ ಬರ್ಕೊಳ್ಬಹುದು,
ಅಥವಾ ಪ್ರಯೋಜಕ ಪ್ರಯೋಜ್ಯ ಅಂತ ಬರ್ಕೋಬಹುದು. ಅಥವಾ ಇಲ್ಲಿ ಉಪಯೋಗಿ ಅಂತ ಬರ್ಕೊಂಡಿದ್ದಾರೆ. ವಾಚ್ಯತ್ವಂ ಉಪಯೋಗಿ ಅಥವಾ ಉಪಯೋಜಕ. ಇದು ಈ ಲಕ್ಷಣ ಅಂತ ಅನ್ನೋದು ಉಪಯೋಜ್ಯ. ನೋಡಿ, ಲಕ್ಷಣ ಅನ್ನೋದು ಉಪಯೋಜ್ಯ, ಪ್ರಯೋಜ್ಯ ಮತ್ತು ಕಾರ್ಯ, ಈ ಮೂರು ಶಬ್ದಗಳಿಂದ ಅದನ್ನು ಹೇಳಬಹುದು. ವಾಚ್ಯತ್ವವನ್ನು ಕಾರಣ, ಪ್ರಯೋಜಕ, ಉಪಯೋಜಕ, ಉಪಯೋಗಿ ಈ ಎಲ್ಲ ಶಬ್ದಗಳಿಂದಲೂ ಹೇಳಬಹುದು. ಅದನ್ನೇ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆ ಬೇಸ್ ಅನುಮಾನದಲ್ಲಿ ವಾಚ್ಯತ್ವ ಅಂತ ಅನ್ನೋದು ಲಕ್ಷಣಕ್ಕೆ ಉಪಯೋಗಿ ಎನ್ನುವ ದೃಷ್ಟಿಯನ್ನು ಇಟ್ಕೊಂಡು ಲಕ್ಷ್ಯವಾಗಿರುವುದರಿಂದ ವಾಚ್ಯ ಆಗಲೇಬೇಕು ಬ್ರಹ್ಮ ಅಂತ ನೀವು ಅನುಮಾನ ಪ್ರಯೋಗ ಮಾಡಿದ್ದೀರಿ. ಅದು ಹೇಗೆ ಉಪಯೋಗಿ ಅಂತ ನಮ್ಮ ಪ್ರಶ್ನೆ. ಒಂದು ವೇಳೆ ಅದು ಹಾಗಾಗಿದ್ದರೆ, ಲಕ್ಷಣ ಮಾಡಲಿಕ್ಕೆ ವಾಚ್ಯತ್ವ ಬೇಕು ಅಂತ ಆಗಿದ್ದರೆ, ಆವಾಗ ತದಭಾವೇನ ಏನ ತದಭಾವೇನ ಲಕ್ಷಣಾಯೋಗ ನೀವು ಹೇಳಿದ್ದು ಒಂದು ವೇಳೆ ಸರಿಯಾಗಿದ್ದರೆ, ಆವಾಗ ಆ ವಾಚ್ಯತ್ವ ಇಲ್ಲದೆ ಹೋದರೆ ಆವಾಗ ಲಕ್ಷಣನೂ ಕೂಡ ಬರದೇ ಇರಬೇಕಾದಿತ್ತು. ಒಂದು ವೇಳೆ ವನ್ಹಿ ಇಲ್ಲದೆ ಹೋದರೆ ಧೂಮವೂ ಕೂಡ ಇಲ್ಲ ಅಂತ ಹೇಗಾಗ್ತದೋ ಹಾಗೆ ವಾಚ್ಯತ್ವವು ಕೂಡ ಇಲ್ಲದೆ ಹೋದರೆ ಏನ ತದಭಾವೇನ ಅಂದರೆ ವಾಚ್ಯತ್ವ ಅಭಾವೇನ ಲಕ್ಷಣ ಅಯೋಗ, ಲಕ್ಷಣವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಾತ್ಪರ್ಯ. ಈ ಥರ ನೀವು ಅದನ್ನು ಪರ್ಯವಸಾನ ಮಾಡ್ಬೋದು. ಆದರೆ ವಾಚ್ಯತ್ವ ಲಕ್ಷಣಕ್ಕೆ ಹೇಗೆ ಉಪಯೋಗಿ ಅದನ್ನು ಹೇಳಬೇಕು ನೀವು ನಮಗೆ ಅಂತ ಅವ್ರದ್ದು ಪ್ರಶ್ನೆ. ಅದಕ್ಕೆ ನಾವು ಅವರಿಗೆ ಉತ್ತರ ಕೊಡ್ತಾ ಇದ್ದೀವಿ. ಉತ್ತರ ಕೊಡುವ ಆರಂಭದಲ್ಲೇ 2 ಪ್ರಶ್ನೆಗಳನ್ನು ಅವರಿಗೆ ಮಾಡ್ತೇವೆ. ಕಿಂ ಪ್ರಯೋಜಕಾಂತರಂ ಆಶಂಕಸೆ, ಪ್ರಯೋಜಕತ್ವ ಪ್ರಕಾರಮೇವ ಪೃಚ್ಛಸಿ. ಅಲ್ಲಿ ಪ್ರಯಾಜಕ ಅಂತಿದ್ರೆ ಅದನ್ನು ತಿದ್ಕೊಳ್ಳಿ ಅಂತ ಹೇಳಿದ್ದೆ, ಪ್ರಯೋಜಕ ಅಂತ ಆಗಬೇಕು. ಈ ಲಕ್ಷಣಕ್ಕೆ ವಾಚ್ಯತ್ವ ಅಂತ ಅನ್ನೋದು ಪ್ರಯೋಜಕ ಅಂತ ನಾವು ಅಭಿಪ್ರಾಯಪಟ್ಟಿದ್ದೀವಿ. ನೀವು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯ ಏನು? ಹಾಗಾದರೆ ಪ್ರಯೋಜಕಾಂತರಂ ಆಶಂಕಸೆ, ಇನ್ನೊಂದು ಯಾವುದಾದ್ರೂ ಪ್ರಯೋಜಕ ಇದೆ. ಲಕ್ಷಣ ಮಾಡಲಿಕ್ಕೆ ವಾಚ್ಯತ್ವ ಅನ್ನೋದು ಕಾರಣ ಅಲ್ಲ, ಮತ್ತೊಂದೇನೋ ಕಾರಣ ಅಂತ ನಿಮ್ಮ ಅಭಿಪ್ರಾಯ. ಹಾಗಿದೆಯೋ ನಿಮ್ಮ ಅಭಿಪ್ರಾಯ? ಅಥವಾ ವಾಚ್ಯತ್ವವು ಲಕ್ಷಣಕ್ಕೆ ಉಪಯೋಗಿ ಹೌದು, ಅದ್ರದ್ದು ಹೇಗೆ ಅದನ್ನು ವಿವರಿಸಿ. ಅದು ವಾಚ್ಯತ್ವವು ಲಕ್ಷಣವನ್ನು ಮಾಡಲಿಕ್ಕೆ ಹೇಗೆ ಸಹಕಾರಿ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಮಾತ್ರ ನಮ್ಗೆ ಕುತೂಹಲ ಇದೆ. ವಾಚ್ಯತ್ವವು ಲಕ್ಷಣಕ್ಕೆ ಉಪಯೋಗಿ ಅನ್ನೋದ್ರ ಬಗ್ಗೆ ನಮ್ಮದು ವಿವಾದ ಏನಿಲ್ಲ, ಆಕ್ಷೇಪ ಏನಿಲ್ಲ. ಹೇಗೆ ಅಂತ ನೀವು ಅದನ್ನು ವಿವರಿಸಬೇಕು ಮಾತ್ರ. ಕಥಂ ಅನ್ನೋ ಶಬ್ದಕ್ಕೆ ಹೀಗೆ 2 ಅರ್ಥನೂ ಕೂಡ ಆಗ್ತದೆ. ಆದ್ರಿಂದಲೇ ಈ ಥರದ 2 ಥರದ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. 2 ಥರದ ಪ್ರಶ್ನೆಗಳನ್ನು ಮಾಡಿ ಅವರನ್ನು ಆ 2 ಪ್ರಶ್ನೆಗಳಿಗೂ ಉತ್ತರ ಕೊಡ್ತಿದ್ದಾರೆ. ಆದ್ದರಿಂದ ಉತ್ತರ ಕೊಡುವಾಗ ಈ 2 ಥರದ ಪ್ರಶ್ನೆಗಳನ್ನು ಮಾಡಿದ್ದು ಯಾಕೆ ಅಂದರೆ ಅವರು ಕಥಂ ಅಂತ ಪ್ರಯೋಗ ಮಾಡಿದ್ದರಿಂದ. ಆದ್ದರಿಂದ ನಾವು ಕೊಡುವ ಉತ್ತರ ಅನ್ನೋದು ಈ 2 ಪ್ರಶ್ನೆಗಳನ್ನು ಅವಲಂಬಿಸಿದೆ. ಈ ಥರದ 2 ಪ್ರಶ್ನೆ ಮಾಡ್ತೀವಿ, ಅದರಲ್ಲಿ ಅವರು ಯಾವುದನ್ನು ಒಪ್ತಾರೆ ಅನ್ನೋದನ್ನು ಗಮನಿಸಿ ಅದನ್ನು ಮುಂದೆ ಅವ್ರನ್ನ ನಾವು ನಿರಾಕರಿಸ್ತೀವಿ ಅಂತ ಅದರ ತಾತ್ಪರ್ಯ. ಅಲ್ಲಿ ನಾದ್ಯ ಮೊದಲನೇದ್ದು ಉಚಿತ ಅಲ್ಲ. ಈ ಕೇವಲಾನ್ವಯಿನಿ ಕೇವಲ ವ್ಯತಿರೇಕಿಣಿ ಚ ಉಪಾಧಿಶಂಕ ಅನುದಯಾತ್. ಈ ವಾಚ್ಯತ್ವ ಅನ್ನೋದು ಲಕ್ಷಣಕ್ಕೆ ಉಪಯೋಗ ಅಲ್ಲ, ಇನ್ನೊಂದು ಬೇರೆ ಯಾವುದೋ ಪ್ರಯೋಜಕ ಅಂತ ಹೀಗೆ ನಿಮ್ಮ ಅಭಿಪ್ರಾಯ ಇದ್ರೆ ಆವಾಗ ಆ ಪಕ್ಷ ಸರಿಯಲ್ಲ. ಹಾಗೆ ಬೇರೆ ಯಾವುದದು ಅದನ್ನು ನೀವು ಹೇಳಬೇಕು. ಅದನ್ನು ನೀವು ಹೇಳಬೇಕು. ಅದರಿಂದ ಅದನ್ನು ನಾವು ನಿರಾಕರಣೆ ಮಾಡ್ತೇವೆ ಅಂತ ಅದರ ತಾತ್ಪರ್ಯ. ಇಲ್ಲಿ ನೋಡಿ, ಕೇವಲಾನ್ವಯಿನಿ ಕೇವಲ ವ್ಯತಿರೇಕಿಣಿ ಚ ಉಪಾಧಿಶಂಕ ಅನುದಯಾತ್. ಈ ಎಲ್ಲ ವಾಕ್ಯಗಳನ್ನು ಸೂಕ್ಷ್ಮ ಗಮನಿಸಬೇಕು. ಕೇವಲಾನ್ವಯಿ ಅನುಮಾನದಲ್ಲಿ ಮತ್ತು ಕೇವಲ ವ್ಯತಿರೇಕ ಅನುಮಾನದಲ್ಲಿ ಉಪಾಧಿಯ ಶಂಕಾನೇ ಬರೋದಿಲ್ಲ. ಇದು ಅಲ್ಲಿರುವ ವಾಕ್ಯ. ಕೇವಲಾನ್ವಯ ಅನುಮಾನದಲ್ಲಿ ಮತ್ತು ಕೇವಲ ವ್ಯತಿರೇಕ ಅನುಮಾನದಲ್ಲಿ ಚ ಅಂತ ಅನ್ನೋದ್ರಿಂದ ಅದೇ ಥರ ಗೊತ್ತಾಗ್ತದೆ. ಆದರೆ ಚ ಅನ್ನೋದನ್ನು ದೃಷ್ಟಾಂತವಾಗಿ ಇಟ್ಕೋಬೇಕು ಅಂತ ಟಿಪ್ಪಣಿಗಳಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ. ಚ ಅನ್ನೋದು ಕೇವಲ ಸಮುಚ್ಚಯ ಅಲ್ಲ, ಅದು ದೃಷ್ಟಾಂತವಾಗಿ ಇಟ್ಕೋಬೇಕು ಅಂತ. ಕೇವಲ ವ್ಯತಿರೇಕ ಅನುಮಾನದಲ್ಲಿ ಉಪಾಧಿ ಶಂಕ ಹೇಗೆ ಬರೋದಿಲ್ವ, ಹಾಗೆ ಕೇವಲ ಅನ್ವಯ ಅನುಮಾನದಲ್ಲಿಯೂ ಕೂಡ ಉಪಾಧಿ ಶಂಕ ಬರಬಾರದು ಅಂತ ಹೀಗೆ ಪ್ರಶ್ನೆ ಮಾಡುವ ತಾತ್ಪರ್ಯ. ಅದನ್ನು ಎಲ್ಲ ಈ ಚ ಅಂತ ಏನು ಬಂದಿಲ್ಲ, ಚ ಅನ್ನೋದು ದೃಷ್ಟಾಂತವನ್ನು ಹೇಳ್ತದೆ. ಕೇವಲ ವ್ಯತಿರೇಕಿಣಿ ಚ ಅನ್ನೋದು ದೃಷ್ಟಾಂತ, ಕೇವಲ ಅನ್ವಯ ಅನ್ನೋದು ದಾಷ್ಟಾಂತಿಕ. ಇವನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಿಲ್ಲದೆ ಹೋದರೆ
ಅದು ಹೇಗೆ ಚ ಅನ್ನೋದೊಂದು ದೃಷ್ಟಾಂತ ಅಂತ ಹೇಗೆ ಅರ್ಥ ಬರ್ತದೆ ಅಂತೆಲ್ಲ ನಮಗೆ ಸಂಶಯ ಬರ್ತದೆ. ಭಗವದ್ಗೀತಾದಲ್ಲಿ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಶ್ಚ ನಾನುಶೋಚಂತಿ ಪಂಡಿತಾ ಅಂತಿದೆ. ಯಾರ ಬಗ್ಗೆ ದುಃಖ ಪಡಬಾರ್ದು ಅವ್ರ ಬಗ್ಗೆ ದುಃಖ ಪಡ್ತಾ ಇದ್ದಿ, ದೊಡ್ಡ ತಿಳುವಳಿಕೆ ಇದ್ದವ್ರ ಜೊತೆ ಮಾತಾಡ್ತಾ ಇದ್ದಿ. ವಾಸ್ತವಿಕವಾಗಿ ಜ್ಞಾನಿಗಳು ಯಾರಿನ್ನೂ ಸತ್ತಿಲ್ವೋ ಅಥವಾ ಸಾಯುವ ಸಾಧ್ಯತೆ ಈಗ ಸದ್ಯ ಇಲ್ವೋ ಅವ್ರ ಬಗ್ಗೆ ಅಂತೂ ದುಃಖ ಪಡೋದಿಲ್ಲ ಹೇಗೋ, ಹಾಗೇನೆ ಸಾಯ್ಲಿಕ್ಕೆ ಹೊರಟವ್ರ ಬಗ್ಗೆನೂ ಕೂಡ ದುಃಖ ಪಡೋದಿಲ್ಲ ಅಂತ ಅಲ್ಲಿರೋದು. ಗತಾಸೂನ್ ಅಗತಾಸೂಶ್ಚ. ಗತಾಸು ಅಂದರೆ ಪ್ರಾಣ ಕಳ್ಕೊಂಡವರು ಅಂತ ಒಂದು ಅರ್ಥ. ಇನ್ನೇನು ಸದ್ಯದಲ್ಲೇ ಪ್ರಾಣ ಕಳ್ಕೊಳ್ಳುವವರು ನಿಶ್ಚಿತ. ಅದು ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಅಂದಮೇಲೆ ದೊಡ್ಡ ಪ್ರಮಾಣದಲ್ಲಿ ಇವರಲ್ಲಿಯೂ ಅವರಲ್ಲಿಯೂ ಪ್ರಾಣಹಾನಿ ಸಂಭವಿಸ್ತದೆ ಅನ್ನೋದು ನಿಶ್ಚಿತವಾದ್ದರಿಂದ ಗತಾಸು ಅಂತಲೇ ಹೇಳಿದ್ದಾರೆ. ಅಲ್ಲಿರುವ ಮಕ್ಕಳು ಮೊಮ್ಮಕ್ಕಳು ಅಜ್ಜಂದರು ಮುತ್ತಜ್ಜಂದರು ಎಲ್ಲರೂ ಕೂಡ ಗತಾಸುಗಳೇ ಆ ದೃಷ್ಟಿಯಿಂದ. ಅಗತಾಸುಂಶ್ಚ ಅನ್ನೋದು ಪ್ರಾಣ ಕಳ್ಕೊಳ್ಳುವ ಸಾಧ್ಯತೆ ಇಲ್ಲದೇ ಇದ್ದವರು ಈಗ ಸದ್ಯ, ಆಮೇಲೆ ಒಂದು ದಿವಸ ಸಾಯಲೇಬೇಕು, ಎಂದಾರು ಒಂದು ದಿವಸ ಯುದ್ಧಕ್ಕೆ ಬಂದವರು ಸಾಯಬೇಕು, ಯುದ್ಧಕ್ಕೆ ಬರದೇ ಇದ್ದವರು ಸಾಯಬೇಕು. ಅದು ಧೃತರಾಷ್ಟ್ರ, ಕುಂತಿ, ವಿದುರ ಮೊದಲಾದವರು. ಅಗತಾಸುಗಳು ಅಂದ್ರೆ ಅವರು. ಅಸು ಅಂದ್ರೆ ಪ್ರಾಣ, ಗತ ಅಂದ್ರೆ ಹೋಗುವುದು. ಅಗತಾಸುಗಳ ಬಗ್ಗೆ ಅಂದ್ರೆ ಪ್ರಾಣ ಕಳ್ಕೊಳ್ಳುವ ಸಾಧ್ಯತೆ ಇಲ್ಲದೇ ಇದ್ದವರ ಬಗ್ಗೆ ಹೇಗೋ ಹಾಗೆ ಪ್ರಾಣ ಕಳ್ಕೊಳ್ಳುವವರ ಬಗ್ಗೆಯೂ ಕೂಡ ಜ್ಞಾನಿಗಳೇನು ವಿಚಾರ ಮಾಡೋದಿಲ್ಲ. ಪ್ರಾಣ ಕಳ್ಕೊಳ್ಳುವುದು, ಪ್ರಾಣದಿಂದ ಜೊತೆಗಿರುವುದು ಅನ್ನೋದು ಜ್ಞಾನಿಗಳಿಗೇನು ದೊಡ್ಡ ವಿಷಯನೇ ಅಲ್ಲ ಅಂತ ಭಗವದ್ಗೀತೆಯಲ್ಲಿ. ಆದ್ದರಿಂದ ಅಗತಾಸುಶ್ಚ ಅಂತ ಅಲ್ಲಿದೆಯಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತಿಯಲ್ಲಿ ಹಾಗೆ ಅರ್ಥ ಬರೆದಿದ್ದಾರೆ. ಅಗತಾಸುಗಳ ಬಗ್ಗೆ, ಪ್ರಾಣ ಕಳ್ಕೊಳ್ಳದೇ ಇದ್ದವರ ಬಗ್ಗೆ, ಇನ್ನೂ ಬದುಕಿದ್ದವ್ರ ಬಗ್ಗೆ, ಸದ್ಯ ಸಾಯುವ ಸಾಧ್ಯತೆ ಇಲ್ಲದೇ ಇದ್ದವ್ರ ಬಗ್ಗೆ ಹೇಗೆ ದುಃಖ ಪಡೋದಿಲ್ವ ಹಾಗೆ ಗತಾಸುಗಳ ಬಗ್ಗೆಯೂ ಕೂಡ ದುಃಖ ಪಡೋದಿಲ್ಲ ಅಂತ. ಅಗತಾಸು ಅನ್ನೋದು ದೃಷ್ಟಾಂತ, ಅಗತಾಸು ಅನ್ನೋದು ದಾಷ್ಟಾಂತಿಕ, ಗತಾಸು ಅನ್ನೋದು ನಾನು ಸ್ವಲ್ಪ ಹೇಳುವಾಗ ವ್ಯತ್ಯಾಸ ಮಾಡಿದ್ರೆ ಗಮನಿಸಿ, ಸ್ವಲ್ಪ ಕೆಲವು ಸರಿ ಅನವಧಾನದಿಂದ ಆ ಥರ ಆಗ್ತದೆ. ಅಗತಾಸು ಅಂತ ಅನ್ನೋದು ದೃಷ್ಟಾಂತ. ಆ ದೃಷ್ಟಾಂತವನ್ನು ಇಟ್ಕೊಂಡು ಗತಾಸು ಅಂತ ಅನ್ನೋದನ್ನು ದಾಷ್ಟಾಂತಿಕವನ್ನಾಗಿ ಬಳಕೆ ಮಾಡ್ತಿದ್ದಾರೆ. ನಾ ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ. ಯಾವುದನ್ನು ದೃಷ್ಟಾಂತವನ್ನಾಗಿ ಕೊಟ್ಟಿರ್ತೀವೋ, ಚಂದ್ರವನ್ನು ದೃಷ್ಟಾಂತವನ್ನಾಗಿ ಕೊಟ್ಟರೆ, ಮುಖಕ್ಕೆ ಚಂದ್ರವನ್ನು ದೃಷ್ಟಾಂತವನ್ನಾಗಿ ಕೊಟ್ಟರೆ ಆ ಚಂದ್ರ ಅನ್ನೋದು ದೃಷ್ಟಾಂತ, ಮುಖ ಅನ್ನೋದು ದಾಷ್ಟಾಂತಿಕ. ಹಾಗೆ ಅಗತಾಸು ಅಂತನ್ನೋದು ದೃಷ್ಟಾಂತ, ಗತಾಸು ಅಂತನ್ನೋದು ದಾಷ್ಟಾಂತಿಕ. ಈ ಥರ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ದಾಷ್ಟಾಂತಿಕ ಅಂದರೆ ಯಾವ ಪ್ರಸ್ತುತ ವಿಷಯ ಇದೆ, ಎಲ್ಲಿ ನಾವೊಂದು ಪಾಯಿಂಟನ್ನು, ಏನೋ ಒಂದು ಪಾಯಿಂಟನ್ನು ಹೇಳಬೇಕಾಗಿದೆ, ಅದು ದಾಷ್ಟಾಂತಿಕ. ಹಾಗೆ ಇಲ್ಲೂ ಕೂಡ ಕೇವಲ ವ್ಯತಿರೇಕ ನಿಚ್ಚ, ಕೇವಲ ವ್ಯತಿರೇಕ ಅನುಮಾನದಲ್ಲಿ ಹೇಗೋ ಹಾಗೆ ಕೇವಲ ಅನ್ವಯ ಅನುಮಾನದಲ್ಲಿಯೂ ಕೂಡ ಉಪಾಧಿ ಶಂಕ ಅಂತ ಅನ್ನೋದು ಬರಬಾರದು ಅಂತದ್ರ ತಾತ್ಪರ್ಯ. ಅಚ್ಚ ಅನ್ನೋದು ಸಮುಚ್ಚಯವನ್ನು ಹೇಳ್ತಾ ಇಲ್ಲ ಹೊರತು ಅದು ಉಪಮಾವನ್ನು ಹೇಳ್ತಾ ಇದೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಸ್ಪಷ್ಟವಾದ ಮಾತುಗಳು ಗೊತ್ತಿರಲಿ ನಮಗೆ. ಇದನ್ನ ಈ ಪ್ರಾಯ ಇಲ್ಲಿ ಬರೆಯುವ ವಿಷಯವನ್ನೆಲ್ಲ ಅಭಿನವ ಚಂದ್ರಿಕಾ ಟಿಪ್ಪಣಿಗೆ ಅನುಸಾರವಾಗಿ ಹೇಳ್ತೇನೆ. ಉಳಿದ ಟಿಪ್ಪಣಿಕಾರರಲ್ಲಿ ಅದು ಅಷ್ಟು ಸ್ಪಷ್ಟವಾಗಿಲ್ಲ, ಅದರಿಂದ ಅದನ್ನು ಹೇಳವನಿದ್ದೇನೆ. ವ್ಯತಿರೇಕಿ ಗ್ರಹಣಂ ದೃಷ್ಟಾಂತಾರ್ಥ ಅಭಿನವ ಚಂದ್ರಿಕಾದಲ್ಲಿ 376ನೇ ಪುಟದಲ್ಲಿ ಮೇಲಿಂದನೇ ಪ್ರಾರಂಭ ಆಗ್ತದೆ. ಅಲ್ಲಿ ಕೇವಲ ವ್ಯತಿರೇಕಿ ನಿಚ ಅಂತಿದೆಯಲ್ಲ, ಅದು ವ್ಯತಿರೇಕಿ ಅಂತ ತಗೊಂಡಿರುವುದು ದೃಷ್ಟಾಂತವನ್ನು ತೋರಿಸಲಿಕ್ಕೆ. ಯಥಾ ಕೇವಲ ವ್ಯತಿರೇಕಿಣಿ ಉಪಾಧಿಶಂಕ ಅನುದಯ ತಥಾ ಕೇವಲಾನ್ವಯನಿ ಉಪಾಧಿಶಂಕ ಅನುದಯ ಇತ್ಯರ್ಥ. ಇನ್ನು ಗಮನಿಸಿ, ಕೇವಲ ವ್ಯತಿರೇಕ ಅನುಮಾನದಲ್ಲಿ ಹೇಗೆ ಉಪಾಧಿಶಂಕ ಬರಬಾರದು, ಹಾಗೆ ಕೇವಲಾನ್ವಯ ಅನುಮಾನದಲ್ಲೂ ಕೂಡ ಉಪಾಧಿಶಂಕ ಬರಬಾರದು ಅಂತ ತಾತ್ಪರ್ಯ. ಇಲ್ಲಿಗ ನಾವಿನ್ನು ಮುಂದೆ ಆ ಉಪಾಧಿ ಅಂದ್ರೆ ಏನು, ಕೇವಲ ವ್ಯತಿರೇಕ ಅಂದ್ರೆ ಏನು, ಕೇವಲಾನ್ವಯ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಬೇಕು. ಕೇವಲಾನ್ವಯ ಶಬ್ದದ ಅರ್ಥವನ್ನ ಗೊತ್ತಿಲ್ಲದೆ ಇದ್ದವರು ಒತ್ತು ಮಾಡ್ಕೋಬೇಕು, ಮರ್ತಿದ್ದವರು ನೆನಪು ಮಾಡ್ಕೋಬೇಕು. ಮತ್ತೆ ಉಪಾಧಿ ಅಂದ್ರೆ ಯಾವುದು, ನಾವು ಉಪಾಧಿ ಬಗ್ಗೆ ಇಲ್ಲಿ ಮಾತಾಡುವಾಗ ಅಲ್ಲಿಯೂ ಕೂಡ ಉಪಾಧಿ ಬಗ್ಗೆನೇ ಪರ್ವತಃ ವನ್ಯಮಾನ ಧೂಮಾತ್ ಅನ್ನೋದು ಸದನುಮಾನ. ಆ ಸದನುಮಾನದಲ್ಲಿ ಉಪಾಧಿ ಇರೋದಿಲ್ಲ, ಯಾವತ್ತೂ ಕೂಡ ದುಷ್ಟಾನುಮಾನದಲ್ಲೇ ಉಪಾಧಿ ಇರೋದು. ವಿಮತಃ ಧೂಮವಾನ್ ವನ್ಯೇ, ನೋಡಿ ಧೂಮವನ್ನು ಹೇತುವನ್ನಾಗಿ ಇಟ್ಕೊಂಡು ವನ್ಯವನ್ನು ಸಾಧನೆ ಮಾಡಿದರೆ ಅದು ಸದನುಮಾನ ಆಗ್ತದೆ. ಅದರ ಬದಲು ವಿಮತಃ ಯಾವುದೋ ಒಂದು ವಿವಾದಾಸ್ಪದವಾದ ಪರ್ವತವೋ ಮತ್ತೊಂದು ಯಾವುದೋ ಅದು ಧೂಮ ಉಳ್ಳದ್ದಾಗಿದೆ, ಯಾಕಂದ್ರೆ ವನ್ಯ ಉಳ್ಳದ್ದಾದ್ರಿಂದ ಅಂತ
ವನ್ನಿ ಎಂಬ ಹೇತುವಿನಿಂದ ಧೂಮವನ್ನು ಸಾಧನೆ ಮಾಡಲಿಕ್ಕೆ ಹೊರಟ ದುಷ್ಟಾನುಮಾನ ಆಗ್ತದೆ. ಆ ಅನುಮಾನಕ್ಕೆ ಆರ್ದ್ರೇಂದ್ರನ ಸಂಯೋಗ ಅನ್ನುವುದನ್ನು ಉಪಾಧಿಯನ್ನಾಗಿ ಹೇಳಿರ್ತಾರೆ. ಅಂಥದೇ ಉಪಾಧಿಯನ್ನ ಇಲ್ಲಿಯೂ ಕೂಡ ಹೇಳುವ ಪ್ರಯತ್ನ ಇದೆ ಅದ್ವೈತಿಗಳು. ಆ ಪ್ರಯತ್ನವನ್ನ ನಾವು ವಿಫಲಗೊಳಿಸ್ತೇವೆ ಅಂತದರ ತಾತ್ಪರ್ಯ. ಅದರಿಂದ ಅಲ್ಲಿ ಚ ಅಂತ ಏನಿದೆ, ಆ ಚ ಅಂತ ಅನ್ನೋದಕ್ಕೆ ಈ ಥರ ಅರ್ಥ ಮಾಡಬೇಕು. ಉಪಾಧಿ ಶಂಕ ಅನುದಯ ಅಂತ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬಂದಂತೆ ಅದನ್ನು ತಿಳ್ಕೊಳ್ಬೇಕು. ನಾನು ವಾಚ್ಯತ್ವ ಮಿತಿ ಅಂತ ಅಭಿನವ ಚಂದ್ರಿಕಾದಲ್ಲಿ ಹಿಂದಿನ ಪೇಜಿನಲ್ಲಿ 375ನೇ ಪೇಜಿನಲ್ಲಿ ಯದಿ ವಾಚ್ಯತ್ವಂ ಲಕ್ಷಣಾಯಾಮ್ ಉಪಯುಕ್ತಂ ಸ್ಯಾತ್ ತರ್ಹಿ ವಾಚ್ಯತ್ವಾಭಾವೇ ಲಕ್ಷಣ ಅಯೋಗ ಸ್ಯಾತ್ ತದೇವ ಕಥಂ. ಅದರ ವಾಕ್ಯಗಳನ್ನು ಗಮನಿಸಿ. ವಾಚ್ಯತ್ವ ಅನ್ನೋದು ಲಕ್ಷಣಕ್ಕೆ ಒಂದು ಉಪಯುಕ್ತವಾಗಿದ್ದರೆ, ಉಪಯುಕ್ತ ಉಪಯೋಗಿ ಎಲ್ಲ ಒಂದೇ, ಆಗ ವಾಚ್ಯತ್ವವನ್ನು ನೀವು ಅದ್ವೈತರು ಬ್ರಹ್ಮನಲ್ಲಿ ಒಪ್ಪದೆ ಹೋದರೆ ಲಕ್ಷಣವೂ ಕೂಡ ಸರಿಯಾಗೋದಿಲ್ಲ ಅಂತ ಹೇಳ್ಬೋದಿತ್ತು. ಅದೇ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಪ್ರಶ್ನೆ ಇದೆಯಲ್ಲ, ಕಿಂ ಪ್ರಯೋಜಕಾಂತರಂ ಅಂತ. ಅಲ್ಲಿರೋ ಎಲ್ಲ ವಾಕ್ಯಗಳನ್ನೂ ನಾನು ತಗೊಳ್ಳೋದಿಲ್ಲ. ಅವರು ಟಿಪ್ಪಣಿಕಾರರು ಆವಾಗಿನ ತಮ್ಮ ಆಲೋಚನೆಗಳಿಗನುಸಾರವಾಗಿ ಬರೆದಿರ್ತಾರೆ. ಅಲ್ಲಿರೋ ಕೆಲವುದನ್ನು ಮಾತ್ರ ನಾನು ತಗೊಂಡಿರ್ತೇನೆ. ಲಕ್ಷಣಾಯಾಮ್ ವಾಚ್ಯತ್ವಮಿವ ಮುಖ್ಯಾರ್ಥ ಸಂಬಂಧ ರೂಪಂ ಪ್ರಯೋಜಕಾಂತರಂ ಅಸ್ತಿ ತಸ್ಯ ಕಿಂ ಉಪಾಧಿತ್ವಂ ಆಶಂಕಸೆ. ಇದನ್ನು ಈಗ ವಾಕ್ಯ ಎಷ್ಟು ತಗೊಂಡಿದ್ದೀನಿ. ಉತ ವಾಚ್ಯತ್ವಂ ಅಗ್ನಿಧರ್ಮಮೇವ, ಅದನ್ನು ಈ ಸದ್ಯ ತಗೊಂಡಿಲ್ಲ, ಅದನ್ನ ಬೇಕಾದ್ರೆ ನಾಳೆ ನೋಡೋಣ. ಲಕ್ಷಣ ಮಾಡಲಿಕ್ಕೆ ವಾಚ್ಯತ್ವ ಅಂತ ಅನ್ನೋದು ಬೇಕೇ ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಯಾವುದು ವಾಚ್ಯ ಆಗಿರೋದಿಲ್ಲೋ ಅದು ಲಕ್ಷ್ಯ ಆಗೋದು ಸಾಧ್ಯವೇ ಇಲ್ಲ ಅಂತ. ನೀವು ಈ ಲಕ್ಷಣಗೆ ವಾಚ್ಯತ್ವದಂತೆ ಇನ್ನೂ ಒಂದು ಬೇರೆ ಒಂದು ಪ್ರಯೋಜಕ ಇದೆ ಅಂತ ಅಭಿಪ್ರಾಯ ಪಡ್ತಿರೋ? ಅಂದರೆ ಈ ಲಕ್ಷಣ ಅಂತ ಅನ್ನೋದಂತೂ ಮಾಡಲೇಬೇಕಾಗಿದೆ ಬ್ರಹ್ಮನಲ್ಲಿ ನೀವು. ಅದಕ್ಕೆ ವಾಚ್ಯತ್ವ ಕಾರಣ ಅಂತ ನಾವು ಹೇಳಿದರೆ ವಾಚ್ಯತ್ವ ಕಾರಣ ಅಲ್ಲ, ಮುಖ್ಯಾರ್ಥ ಸಂಬಂಧ ಅದು ಬೇಕು. ಅಂಥ ಒಂದು ಇನ್ನೊಂದು ಕಾರಣ ಪ್ರಯೋಜಕ ಇದೆ ಅಂತ ನಿಮ್ಮ ಅಭಿಪ್ರಾಯನೋ ಹೇಗೆ ಅಂತ ಪ್ರಶ್ನೆ. ಅದು ಮುಖ್ಯಾರ್ಥ ಸಂಬಂಧ ಅಂದ್ರೆ ಏನು? ನಮ್ಗಿದು ಗೊತ್ತಿದೆ. ತೀರ ಅನ್ನೋ ಶಬ್ದಕ್ಕೆ, ಗಂಗಾ ಅನ್ನೋ ಶಬ್ದಕ್ಕೆ ತೀರ ಅಂತ ಅರ್ಥ ಮಾಡುವಾಗ ಅಲ್ಲಿ ಆ ಮುಖ್ಯಾರ್ಥದ ಸಂಬಂಧ ಇರ್ತದೆ. ಲಕ್ಷಣ ಮಾಡಬೇಕಾದ್ರೆ ಯಾವತ್ತೂ ಕೂಡ ಇದು ಮುಖ್ಯ. ಗಂಗಾಯಾಮ್ ಘೋಷ, ಗಂಗಾ ನದಿಯಲ್ಲಿ ಹಳ್ಳಿ ಅಂತ ಹೀಗೆ ಹೇಳಿದರೆ, ಗಂಗಾ ಎಂಬ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ. ಆ ಪ್ರವಾಹ ಅನ್ನೋ ಶಬ್ದಕ್ಕೆ ನಾವು ತೀರ ಅಂತ ಅರ್ಥ ಮಾಡೋದು ಹೇಗೆ ಅಂತ ಈಗ ಪ್ರಶ್ನೆ ಬಂದರೆ, ಆ ಪ್ರವಾಹದ ಸಂಬಂಧ ತೀರಕ್ಕಿದೆಯೋ ಇಲ್ಲ? ಪ್ರವಾಹಕ್ಕೆ ಹೊಂದಿಕೊಂಡೇ ತೀರ ಇರ್ತದೆ. ಆದ್ದರಿಂದ ಪ್ರವಾಹ ಹೇಗೆ ಪವಿತ್ರವೋ ಹಾಗೆ ತೀರವೂ ಪವಿತ್ರವಾಗಿರ್ತದೆ ಅಂತ ಹೀಗೆ ಅದರ ತಾತ್ಪರ್ಯ ಇಟ್ಕೊಂಡು ಮಾಡಿರ್ತೇವೆ. ಆದ್ರಿಂದಲೇ ಆ ಪ್ರವಾಹದ ಸಂಬಂಧವುಳ್ಳಂತಹ ತೀರದಲ್ಲಿ ಲಕ್ಷಣ ಮಾಡ್ತೇವೆ ಹೊರತು ಪ್ರವಾಹಕ್ಕೆ ಏನೂ ಸಂಬಂಧ ಇಲ್ಲದೆ ಇರುವಂತಹ ಮರಳುಗಾಡು, ಮತ್ತೊಂದು ಯಾವುದೋ ಒಂದು 100 ಕಿಲೋಮೀಟರ್ದು ಮತ್ತೊಂದು ನದಿ ಪ್ರದೇಶ, ನದಿ ತೀರದ ಊರು, ಅಲ್ಲಿ ಲಕ್ಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಗಂಗಾ ನದಿಯ ಪ್ರವಾಹಕ್ಕೆ ಸಂಬಂಧಪಟ್ಟ ಗಂಗಾ ತೀರ ಅಂತಲೇ ಲಕ್ಷಣ ಮಾಡಿರ್ತೇವೆ. ಆದ್ರಿಂದ ಮುಖ್ಯಾರ್ಥ ಅಂದರೆ ಗಂಗಾ ಪ್ರವಾಹ, ಅದರ ಸಂಬಂಧ ಅನ್ನೋದು ತೀರಕ್ಕಿದೆ. ಆದ್ದರಿಂದ ಅಲ್ಲಿ ಗಂಗಾ ಎಂಬ ಶಬ್ದಕ್ಕೆ ಪ್ರವಾಹ ಅನ್ನೋ ಅರ್ಥವನ್ನು ಬಿಟ್ಟು ತೀರ ಅಂತ ಅರ್ಥ ಮಾಡ್ತೇವೆ. ಹೀಗೆ ಮುಖ್ಯಾರ್ಥ ಸಂಬಂಧ ಅನ್ನುವ ಒಂದು ಪ್ರಯೋಜಕ ಅದು ಬೇಕು ಅಂತ ಅಪೇಕ್ಷೆ ಪಡ್ತೀರೋ? ಅದು ಬೇಕು ಹೊರತು ವಾಚ್ಯತ್ವ ಬೇಕಾಗಿಲ್ಲ. ಅಥವಾ ವಾಚ್ಯತ್ವದಂತೆ, ವಾಚ್ಯತ್ವವೂ ಬೇಕು ಇದೂ ಬೇಕು. ಆದರೆ ವಾಚ್ಯತ್ವ ಇಲ್ಲದೆ ಹೋದ್ರೂ ನಡೀತದೆ, ವಾಚ್ಯತ್ವವೇ ಬೇಕು ಅಂತ ಏನಿಲ್ಲ ನೋಡಿ. ಅವೆಲ್ಲ ತಾತ್ಪರ್ಯ ಇದೆ ಅದರಲ್ಲಿ. ವಾಚ್ಯತ್ವದಂತೆ ಮುಖ್ಯಾರ್ಥ ಸಂಬಂಧವೂ ಕೂಡ ಒಂದು ಪ್ರಯೋಜಕವೋ ಹೇಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೀಗೆ ಅವರು ಕೇಳ್ತಾರೆ. ಹೀಗೆ ನಾವು ಪ್ರಶ್ನೆ ಮಾಡ್ತೇವೆ. ಇಷ್ಟು ಪ್ರಶ್ನೆ ಮಾಡಿ ಮುಂದೆ ತಸ್ಯ ಕಿಂ ಉಪಾಧಿತ್ವ ಆಶಂಕಸೆ ಅಂತ ಕೇಳ್ತೇವೆ. ಈ ಪ್ರಯೋಜಕಾಂತರವನ್ನು ಕೇಳಿ ಇದನ್ನು ಉಪಾಧಿಯನ್ನಾಗಿ ನೀನು ಇದನ್ನೇ ಉಪಾಧಿ ಅಂತ ತಿಳ್ಕೊಂಡು ನಮ್ಮನ್ನು ಖಂಡನೆ ಮಾಡ್ಲಿಕ್ಕೆ ಹೊರಟಿದ್ದೀಯೋ ಹೇಗೆ? ನಾವು ಮಾಡಿದ ಅನುಮಾನಕ್ಕೆ ಸೋಪಾಧಿಕತ್ವವನ್ನು ಹೇಳಲಿಕ್ಕೆ ಹೊರಟಿದ್ದೀಯೋ ಹೇಗೆ ಅಂತ ನಾವು ಅವ್ರನ್ನ ಕೇಳ್ತೇವೆ. ಅವ್ರು ಹೌದು ಅಂತ ಒಪ್ಕೊಂಡ್ರೆ ನಾವು ಅವ್ರನ್ನ ಮುಂದೆ ಖಂಡನೆ ಮಾಡ್ತೇವೆ. ಅದು ಉಪಾಧಿ ಅಂದ್ರೆ ಏನು? ಅದ ಮೂಲ ಪರ್ವತಃ ಧೂಮವಾನ್ ವನ್ಯೇಹ ಅನ್ನೋ ಅನುಮಾನದಲ್ಲಿ ಉಪಾಧಿ ಬಂದ್ರೆ ಏನಾಗ್ತದೆ ಅನ್ನೋದನ್ನ ತಿಳ್ಕೊಂಡು, ಆಮೇಲೆ ಇಲ್ಲಿ ಉಪಾಧಿ ಬಂದ್ರೆ ಏನಾಗ್ತದೆ ಅಂತ ತಿಳ್ಕೊಂಡು, ಉಪಾಧಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಮುಂದೆ ಆಲೋಚನೆ ಮಾಡೋಣ. ನಾಳಿನ ದಿವಸದ ಪಾಠದಲ್ಲಿ ಅದನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.